ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖಾಧಿಕಾರಿಗಳು ಈಗಾಗಲೇ ಸಮೀರ್ನನ್ನು 2ನೇ ದಿನ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಆ ಕಡೆ BJPಯ ನಾಯಕರು ಮತ್ತು ಧರ್ಮಸ್ಥಳದಲ್ಲಿ ಯಾವ ರೀತಿಯ ಅಪರಾಧಗಳಾಗಿಲ್ಲ, ಎಲ್ಲವೂ ಕೂಡ ಷಡ್ಯಂತ್ರ, ಸುಳ್ಳು, ಚಿನ್ನಯ್ಯ ಹೇಳ್ತಿರುವಂಥದ್ದು ಎಲ್ಲವೂ ಸುಳ್ಳು ಅಂತ ಹೇಳ್ತಿರುವಂತಹ ಮತ್ತೊಂದು ವರ್ಗ ಏನಿದೆ, ಅವರು ಧರ್ಮ ರಕ್ಷಣೆ ಅನ್ನುವಂತಹ ಒಂದು ವಿಶೇಷ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. BJPಯ ಇನ್ನೊಂದು ಘಟಕ ಕೂಡ ಈಗ ಯಾತ್ರೆಯನ್ನು, ಜಾಥಾವನ್ನು ಶುರು ಮಾಡಿಕೊಂಡಿದೆ. ಇಬ್ಬರೂ ಕೂಡ ಅವರವರ ವಾದವನ್ನು ಮಂಡಿಸ್ತಿದ್ದಾರೆ. ಆದರೆ ಇದರ ಮಧ್ಯೆ ಚಿನ್ನಯ್ಯ SP ಗೆ ಈ ಪ್ರಕರಣವಾಗಿ ದೂರನ್ನು ಏನು ಸಲ್ಲಿಸಿದ ಆರಂಭದಲ್ಲಿ, ಅದಕ್ಕೂ ಮುಂಚೆ ಒಂದೆರಡು ಯೂಟ್ಯೂಬ್ ಚಾನೆಲ್ಗಳಿಗೆ ಕೊಟ್ಟಿದ್ದಂತಹ ಸಂದರ್ಶನದಲ್ಲಿ ಮಹತ್ವದ ಹೇಳಿಕೆಗಳನ್ನು ಕೊಟ್ಟಿದ್ದ. CRPC 164 ಹೇಳಿಕೆಗೂ ಈಗ ಕೊಡ್ತಿರ್ತಕ್ಕಂತಹ ಹೇಳಿಕೆಗೂ ಸ್ವಲ್ಪ ಸಾಮ್ಯತೆ ಇದೆ. ಆದರೆ CRPCಯಲ್ಲಿ ಏನಿತ್ತು ಏನಿಲ್ಲ, ಆದರೆ FIRನಲ್ಲಿ ದಾಖಲಾಗಿದ್ದಂತಹ ಒಂದಷ್ಟು ಅಂಶಗಳಂತೂ ಚಿನ್ನಯ್ಯ ಹೇಳ್ತಿದ್ದಾನೆ. ಹಾಗಂತ ಚಿನ್ನಯ್ಯನ ಅಷ್ಟೂ ಹೇಳಿಕೆಗಳನ್ನು ಈಗಲೂ ಕೂಡ ಆತ ಬದ್ಧನಾಗಿರ್ತಾನೆ. ಯಾಕಂದರೆ CRPC 164 ಕೊಟ್ಟಿರುವಂಥದ್ದನ್ನು ಒಪ್ಕೊಳ್ಳೇಬೇಕು, ಇಲ್ಲಾಂದರೆ ಅದಕ್ಕೆ ಶಿಕ್ಷೆ ಆಗುತ್ತೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದು ಕಡೆ ಏನು ಹೇಳ್ತಿದ್ದಾವೆ, ಮತ್ತೊಂದು ಕಡೆ ಆಲ್ಟರ್ನೇಟಿವ್ ಮೀಡಿಯಾ ಅಥವಾ ಯೂಟ್ಯೂಬರ್ಸ್ ಏನು ಹೇಳ್ತಿದ್ದಾರೆ, ಇವೆರಡೂ ಕೂಡ ಒಂದು ಸಂಘರ್ಷ ನಡೀತಾನೇ ಇದೆ. SIT ಮಧ್ಯದಲ್ಲಿ ನಿಂತಿದೆ, ಎಲ್ಲವನ್ನ ನೋಡ್ತಿದೆ. SIT ಇದುವರೆಗೂ ಏನನ್ನೂ ಹೇಳಿಲ್ಲ. ಸಮೀರ್ಗೆ ನಾವಿಷ್ಟು ಕ್ವಶನ್ ಕೇಳಿದ್ದೀವಿ, ಆತ ಏನು ಹೇಳಿದ, ಯಾವುದನ್ನು ಹೇಳಿಲ್ಲ. ಅಂಥದ್ದೊಂದು ಸಣ್ಣ ಸುಳಿವನ್ನು ಬಿಟ್ಕೊಟ್ಟಿಲ್ಲ, ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ. ಆದರೆ ಈ ಚಿನ್ನಯ್ಯನ ಹೇಳಿಕೆ ಏನಿದೆ, ಒಂದಷ್ಟು ಗಂಭೀರವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಸೌಜನ್ಯ ಹತ್ಯೆಯ ಪ್ರಕರಣದ ಒಂದು ಪ್ರಮುಖ ಸಾಂದರ್ಭಿಕ ಸಾಕ್ಷಿಯಾಗಿ ಉಳಿಯಬಹುದಾದಂಥ ಒಂದಷ್ಟು ಪಾರ್ಟ್ ಇಂಟರ್ವ್ಯೂನಲ್ಲಿ ಎದ್ದು ಕಾಣುತ್ತೆ. ಮತ್ತೊಂದು ಕಡೆ ಒಡನಾಡಿ ಸಂಸ್ಥೆಯ ಸಾಕ್ಷಿದಾರರೇನಿದ್ರು ಒಬ್ಬರು ತಾಯಿ, ಅವರು ಕೂಡ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯವನ್ನು ನುಡಿತೀರ ಇದ್ದಾರೆ. ಸಾಂದರ್ಭಿಕ ಸಾಕ್ಷಿಯಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಸಾಧ್ಯತೆ ಇದೆ. ಅರೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಆದಮೇಲೆ ಯಾರು ಸ್ಥಿರವಾಗಿ ನಿಲ್ತಾರೆ ಅಥವಾ ತಮ್ಮ ಮಾತು ಬದಲಿಸ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಪದೇ ಪದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ್ದು, ಆನಂತರದಲ್ಲಿ ಇಲ್ಲ ಅವರು ಈ ಹೇಳಿಕೆಯನ್ನು ಬದಲಿಸಿದ್ರು ಅಂತ ಹೇಳಿದ್ದು, ಎಲ್ಲವನ್ನೂ ಕೂಡ ನೀವು ನೋಡ್ತಿದ್ದೀರಿ. ಅರೆ, ಇಡೀ ಪ್ರಕರಣದಲ್ಲಿ ಯಾರು ಗಟ್ಟಿಯಾಗಿ ನಿಲ್ತಾರೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಇಲ್ಲ ಅಂದರೆ ಭೀಮ ತಪ್ಪಿತಸ್ಥ ಆಗ್ತಾನೆ, ಆತನಿಗೊಂದು ಶಿಕ್ಷೆ ಆಗುತ್ತೆ. ಗಟ್ಟಿಯಾಗಿ ಯಾರು ನಿಲ್ಲದೆ ಹೋದರೆ ಹೀಗಾಗುತ್ತೆ. ಇದು ಒಂದು ಕಡೆ. ಮತ್ತೊಂದು ಕಡೆ SIT ತನಿಖಾಧಿಕಾರಿಗಳಲ್ಲಿ ಅತ್ಯಂತ ಪ್ರಮುಖರು ಮತ್ತು ಖಡಕ್ ಆಫೀಸರ್ ಆದಂತಹ ಅನುಚೇತ್ ಅವರಿಗೆ ಸರ್ಕಾರ ಜುಲೈ 16ನೇ ತಾರೀಕಿಗೆ ಪರ್ಮಿಷನ್ ಕೊಟ್ಟು ವೇತನ ಸಹಿತ ರಜಾವನ್ನು ಆಗಸ್ಟ್ 19ರಿಂದ 31ನೇ ತಾರೀಕು ತನಕ ಕೊಟ್ಟು ಕಳುಹಿಸಿದೆ. ಅಮೆರಿಕದಲ್ಲಿ ನಡೀತಿರ್ತಕ್ಕಂತಹ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಷನ್ ಸೊಸೈಟಿ ಆಫ್ ಅಮೇರಿಕಾ ವರ್ಲ್ಡ್ ಕಾಂಗ್ರೆಸ್ 2025 ಭಾಗಿಯಾಗಲಿಕ್ಕೆ ಕಳಿಸ್ಕೊಟ್ಟಿದೆ. ಈ ಕಡೆ SIT ತನಿಖೆ ಕೂಡ ನಡೀತಿದೆ. ಇಂತಹ ಸಂದರ್ಭದಲ್ಲೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ಆಯಿತು, ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಕೆಲವರು ಎಲ್ಲವೂ ಷಡ್ಯಂತ್ರ, ಸುಳ್ಳು, ಇದುವರೆಗೂ ಹೇಳಿದ್ದು ಚಿನ್ನಯ್ಯಂದು ಎಲ್ಲವೂ ಕೂಡ ಸುಳ್ಳು, ಚಿನ್ನಯ್ಯ ತಪ್ಪು ಒಪ್ಕೊಂಡಿದ್ದಾನೆ, ಆ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿದ್ದಾವೆ. ಅದಕ್ಕೆ ಎದುರಾಗಿ ಈ ಕಡೆ ಇಲ್ಲ, ಸೌಜನ್ಯ ಪ್ರಕರಣದಲ್ಲಿ ಒಂದು ಗಂಭೀರವಾದಂತಹ ಹೇಳಿಕೆ ದಾಖಲಾಗಿದೆ. SIT ತನಿಖಾಧಿಕಾರಿಗಳು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಈ ಪ್ರಕರಣ ಸರಿಯಾದ ಹಾದಿಯಲ್ಲಿ ನಡೀತಿದೆ ಅಂತ ಇವರು ಹೇಳ್ತಿದ್ದಾರೆ. ಆದರೆ SIT ಪಕ್ಕ ಹೋಗ್ತಿದೆ. ಮೊದಲ ಅರೆಸ್ಟ್ ಅಂತ ಮಾಡಿದ್ದು ಚಿನ್ನಯ್ಯನನ್ನು, ಅಲ್ಲಿಂದ ತನಿಖೆ ನಿಜವಾಗ್ಲೂ ಪ್ರಾರಂಭ ಆಗಿರುವಂಥದ್ದು ಈಗ ಅನ್ನುವಂಥದ್ದನ್ನು ಖುದ್ದು ಗೃಹ ಸಚಿವರು ಕೂಡ ಹೇಳಿದ್ರು. ಅಲ್ಲಿಗೆ ಇಡೀ ಪ್ರಕರಣ ಏನಾಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೆಲವನ್ನ ಪ್ರತಿಪಾದನೆ ಮಾಡ್ತಿವೆ, ಆಲ್ಟರ್ನೇಟಿವ್ ಮೀಡಿಯಾ ಕೂಡ ತನ್ನದೇ ಆದಂತಹ ಒಂದು ಪ್ರತಿಪಾದನೆಯನ್ನು ಮಾಡ್ತಿದೆ. ಆದರೆ SIT ಇದುವರೆಗೂ ಏನನ್ನೂ ಹೇಳಿಲ್ಲ. ಇದೆಲ್ಲದರ ಜೊತೆಯಲ್ಲಿ ಏನು ಸಾಂದರ್ಭಿಕ ಸಾಕ್ಷಿಗಳಾಗಿ ಸೌಜನ್ಯ ಪ್ರಕರಣದಲ್ಲಿ ಒಂದಷ್ಟು ಕಣ್ಮುಂದೆ ಬಂದು ನಿಂತಿರುವಂಥವು ಎರಡು, ಒಂದು ಚಿನ್ನಯ್ಯ, ಮತ್ತೊಂದು ಒಡನಾಡಿ ಸಂಸ್ಥೆಯ ಸಾಕ್ಷಿದಾರರು ಯಾರಿದ್ದಾರೆ ಆ ಹೆಣ್ಣು ಮಗಳು, ಅವರಿಬ್ಬರ ಹೇಳಿಕೆಗಳನ್ನು SIT ದಾಖಲಿಸಿಕೊಳ್ಳುತ್ತಾ ಬಿಡುತ್ತಾ. ಯಾಕಂದರೆ SIT ಕೊಟ್ಟಿದ್ದಾರಾ ಇಲ್ವಾ ಈ ಪ್ರಕರಣವನ್ನು, ಸೌಜನ್ಯ ಪ್ರಕರಣವನ್ನು. ಆದಾಗ್ಯೂ
ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಈ ಎರಡೂ ದಾಖಲೆಗಳನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಉತ್ತಮ. ಕರ್ನಾಟಕ ಹೈಕೋರ್ಟ್ನ ತೀರ್ಪಿಗೆ ಎದುರಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕುಸುಮಾವತಿಯವರು ಮೇಲ್ಮನವಿ ಸಲ್ಲಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಈ ಹೋರಾಟ ಕಾನೂನಾತ್ಮಕವಾಗಿ ಮತ್ತೊಂದು ದಿಕ್ಕಿಗೆ ಹೋಗುತ್ತೆ. ಆಗ ಇಲ್ಲಿ ಕೂಡ ನ್ಯಾಯ ಸಿಗುತ್ತೆ. ಹಾಗಂತ ಯಾಕಂದರೆ SIT ಇಂಥ ವರ್ಷದಿಂದ ಇಂಥ ವರ್ಷದ ಮಧ್ಯೆ ಆದಂತಹ ಅಸಹಜ ಸಾವುಗಳ ಒಂದು ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಅದರ ವ್ಯಾಪ್ತಿಗೆ ಸೌಜನ್ಯ ಕೇಸ್ ಕೂಡ ಬರಬಹುದು. ಎಲ್ಲೋ SIT ತನಿಖಾಧಿಕಾರಿಗಳು ಕೂಡ ಇದೇ ಪ್ರಕರಣದ ಜಾಡು ಹಿಡಿದು ಹೋದಂತೆ ಕಾಣ್ತಿದೆ ಅನ್ನೋದನ್ನ BLR ಪೋಸ್ಟ್ ಕೂಡ ತನ್ನ ವರದಿಯಲ್ಲಿ ದಾಖಲಿಸಿತ್ತು. ಎಲ್ಲವೂ ಕೂಡ ಯಾರೆಲ್ಲ ಅಂದ್ಕೋತಿದ್ರು, ಎಲ್ಲರೂ ಅಸಹಜ ಸಾವಿನ ಪ್ರಕರಣದ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಪದೇ ಪದೇ ಹೇಳಿದ್ದು ಸೌಜನ್ಯ 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 ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ. ಆ ಒಂದು ಕೇಸ್ಗೆ ಜೀವ ಬಂದರೆ, ಆ ಒಂದು ಕೇಸ್ಗೆ ನ್ಯಾಯ ಸಿಕ್ಕರೆ ಇನ್ನುಳಿದ ಕೇಸ್ಗಳಿಗೆ ಮತ್ತೊಂದು ರೀತಿಯ ಜೀವ ಬರುತ್ತೆ. ಆಗ ಆ ಪ್ರಕರಣಗಳು ಕೂಡ ತನಿಖೆಗೆ ಒಳಪಡ್ತಾವೆ ಎನ್ನುವಂಥದ್ದು ಬಹುಪಾಲು ಜನರ ಅಭಿಪ್ರಾಯ. ಆದರೆ ಸೌಜನ್ಯ ಕೇಸಲ್ಲೂ ಕೂಡ ಏನೂ ಇಲ್ಲ ಅಂತ BJPಗರು ಹೇಳ್ತಿದ್ದಾರೆ. ಖುದ್ದು ಚಕ್ರವರ್ತಿ ಸೂಲಿಬೆಲೆ, ವಕೀಲರಾದಂತಹ ಅರುಣ್ ಶ್ಯಾಮ್, ವಸಂತ ಗಿಳಿಯಾರ್ ಸೇರಿದಂತೆ ಸಾಕಷ್ಟು ನಾಯಕರು BJPಗರು ಪಕ್ಕ ಪ್ರತಿಪಾದನೆಯನ್ನು ಮಾಡ್ತಿದ್ದಾರೆ. ಆಲ್ಟರ್ನೇಟಿವ್ ಮೀಡಿಯಾ ಕೂಡ, ಯೂಟ್ಯೂಬರ್ಸ್ ಕೂಡ ಇಲ್ಲ ಇನ್ನೊಂದಷ್ಟು ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು, ತಾರ್ಕಿಕ ಅಂತ್ಯ ಆಗಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಾಗಿಲನ್ನು ಕುಸುಮಾವತಿಯವರು ಎಡತಾಕಿ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದರೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬಹುದು. ಆ ಕೆಲಸ ಆಗಬೇಕಿದೆ. ಒಂದು ವೇಳೆ SIT ತನಿಖಾಧಿಕಾರಿಗಳು ಈ ಪ್ರಕರಣಕ್ಕೂ ಕೂಡ ಒಂದು ನ್ಯಾಯ ಕೊಡಿಸುವಂತಹ ಪ್ರಯತ್ನದಲ್ಲಿ ತನಿಖೆಯನ್ನು ಆರಂಭಿಸಿದ್ದರೆ ಅದು ಇಲ್ಲೇ ನ್ಯಾಯ ಸಿಗುವಂತಹ ಸಾಧ್ಯತೆಗಳಿರುತ್ತೆ.